ರೀತಿಯಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ಇವತ್ತು ಮಾಡಿ ತೋರಿಸೋ ಒಂದು ವಿಚಾರನ ನಾವು ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೈತರು ದಯಮಾಡಿ ಈ ಕಡೆ ಮುಂದೆ ಬರಬೇಕು. ಇದು ಬಿತ್ತನೆ ಬೀಜ, ತೊಗರಿ ಬೀಜ. ಇದು ಟ್ರೈಕೋಡರ್ಮಾ ವಿರಿಡೆ ಅಂತಂದು ಇದೊಂದು ಜೈವಿಕ ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರನಾಶಕ. ಇದು ಸಾಫ್, ಅದರಲ್ಲಿ ಎರಡು ಕಾಂಬಿನೇಷನ್ ಇರುವಂಥದ್ದು ಔಷಧ ಇರ್ತದೆ. ಇದನ್ನು ಫಸ್ಟು ನಾವು ಮೊದಲ ಇದು ಜೀವಂತ ಇರುವಂಥ ಇದು ಶಿಲೀಂಧ್ರನಾಶಕ, ಇದು ಜೀವಿಗಳಿರ್ತಾವ. ಹಾಗಾಗಿ ಮೊದಲ ಇದನ್ನು ಮಾಡಬಾರ್ದು. ಫಸ್ಟ್ ನಾವು ಕೆಮಿಕಲಿಂದ ಬೀಜೋಪಚಾರನ ಮಾಡ್ತೀವಿ. ಅದು ಲೇಪನ ಆದ ನಂತರ ಮೇಲೆ ಇದನ್ನು ಮಾಡೋದ್ರಿಂದ ಇದು ಸಾಯೋದಿಲ್ಲ. ಈಗ ನಾವು ಸರ್ ಹೇಳಿದಾಗ ಸರ್ ಇದಕ್ಕಿಂತ ನಾವು ಟ್ರೈಕೋಡರ್ಮಿಂದ ಮಾಡೋದನ್ನ ಭಾಳ ಉತ್ತಮ. ಯಾಕಂತ ಹೇಳಿದ್ರೆ ಇದು ನಾವು ಸ್ಪ್ರೇ ತೊಗೋಬೋದು. ನಾವು ಮೇಲೆ ಅಂದ್ರೆ ಮೇಲ್ಗಡೆ ಬಂದಾಗ ಇದನ್ನು ನಾವು ಸ್ಪ್ರೇ ತೊಗೋಬೋದು. ಇದು ಸ್ಪ್ರೇ ತೊಗೊಳಕ್ಕೆ ಬರಲ್ಲ. ಯಾಕಂದ್ರೆ ನಾವು ಮಣ್ಣೆಲ್ಲ ಸೇರಿಸೋದ್ರಿಂದ ಈ ಒಂದು ಉತ್ತಮವಾದ ಮಳೆ ಆಗೈತಿ. ಆಮೇಲೆ ಭಾಳ ತೇವಾಂಶ ಮಣ್ಣಿನಲ್ಲಿ ಇರೋದ್ರಿಂದ ಅದರ ಒಂದು ಜೀವಾಣು ಮಲ್ಟಿಪಲ್ ಆಗುತ್ತೆ, ಅಂದ್ರೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಮುಂದೆ ಮಾಡೋದು ಸೂಕ್ತ. ಈ ಶಿಲೀಂಧ್ರನಾಶಕ ನಮ್ಗೆಲ್ಲ ಗೊತ್ತೈತಿ. ಏನೇ ನೀವು ಸಿಡಿ ರೋಗ ಅಂತೀರಿ, ಈ ಸಿಡಿ ಅಂತಿರಲ್ಲ, ಸಿಡಿ ರೋಗ, ಅದನ್ನ 90% ನಾವು ಬೀಜೋಪಚಾರ ಮಾಡೋದ್ರಿಂದ ನಾವು ಕಂಟ್ರೋಲ್ ಮಾಡ್ಕೋಬಹುದು ಇದನ್ನ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಆ ಶಿಲೀಂಧ್ರನಾಶಕಗಳನ್ನ ಅದನ್ನ ಪ್ರೊಟೆಕ್ಷನ್ ಮಾಡುತ್ತದೆ. ಹಾಗಾಗಿ ಬೀಜೋಪಚಾರ ಎಸ್ಪೆಷಲಿ ಟ್ರೈಕೋಡರ್ಮಾ ವಿರಿಡೆದಿಂದ ಮಾಡೋದ್ರಿಂದ ಭಾಳ ಉತ್ತಮ. ಅದನ್ನ ತಾವೆಲ್ಲರೂ ನಮ್ಮಲ್ಲಿ ಸಾಕಷ್ಟು ದಾಸ್ತಾನ ಐತದ. ತಾವು 2 ಪ್ಯಾಕೆಟ್ಗೆ ಒಂದು ಅದನ್ನ ಬಹಳಷ್ಟು ಜನ ರೈತರು ಇದು ಬೆಲೆ 50 ರೂಪಾಯಿ ಒಂದು ಕೆಜಿಗೆ, 50 ರೂಪಾಯಿ ಕೊಟ್ಟು ಇದನ್ನು ಬೀಜೋಪಚಾರ ಮಾಡಿದ್ರೆ ಅವರು 5,000 ರೂಪಾಯಿ ಉಳಿತೈತಿ. 50 ರೂಪಾಯಿ ಕೊಟ್ಟು ಇಲ್ಲಿಕ್ಕೆ ಬಹಳಷ್ಟು ಲೆಕ್ಕಾಚಾರ ಮಾಡ್ತಾರೆ. ಇಲ್ಲ ಲೆಕ್ಕಾಚಾರ ಸರ್, ಅವರು ಎಲ್ಲ ಕೂರ್ಗೆ ಇಳಿಯಲ್ಲ, ಆಮೇಲೆ ಇದಾಗತ್ತಂತ ಸ್ವಲ್ಪ ಅದ್ರ ಬಗ್ಗೆ ಅಸಡ್ಡೆ ಭಾವನೆ ತೋರ್ತಾರೆ. ರೈತರಿಗೆ ಗೊತ್ತಿಲ್ಲ. ಬಟ್ ಏನಪ್ಪಾ ಅಂದ್ರೆ ಸಿಡಿ ಐತಿರ್ತಲ್ಲ, ಸಿಡಿ ಐದನ್ನ ಕಂಟ್ರೋಲ್ ಮಾಡ್ತಾರೆ. ಈ ಅಲ್ಲಿಂದ ಹಿಂಗ ಇದನ್ನ ಒಣಗುದು ಇದು ಮಾಡ್ತಾರೆ. ಆಮೇಲೆ ಅಗಿ ಸಾಯದ ಅಂತೀವಲ್ಲ, ಸಣ್ಣ ಅಗಿ ಸಾಯ್ತಾವಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಟ್ರೈಕೋಡರ್ಮಾ ಮಲ್ಟಿಪ್ಲಿಕೇಶನ್ ಏನ್ ಆಗ್ತದೆ, ಇದು ಆಲ್ರೆಡಿ ನಾವು ಕೊಡ್ತಾ ಇರೋದು ಉಪಚಾರ ಮಾಡಿದ್ದು ಬೀಜ. ನಿಮ್ಗೆ ಪ್ರಾತ್ಯಕ್ಷಿಕೆ ಹಿಂಗೆ ತೋರಿಸ್ತೀವಿ. ಅವ್ರು ಹಾಕಿರ್ತಾರೆ ಅದನ್ನ. ಈಗ ಆಲ್ರೆಡಿ ಈಗ ನಾವು ಬೀಜ ಏನು ಕೊಡ್ತೀವಲ್ಲ, ಟ್ರೀಟೆಡ್ ಸೀಡ್ಸ್ ನಾವು ಕೊಡ್ತೀವಿ ರೈತರಿಗೆ. ಇದ್ರಾಗ ಕೆಮಿಕಲ್ ಮಾತ್ರ ಇರ್ತದೆ, ಟ್ರೈಕೋಡರ್ಮಾ ಇರೋದಿಲ್ಲ. ಇದನ್ನ ನಾವು ಈ ಕೆಮಿಕಲ್ ಇದ್ರಾಗ ಇರ್ತದೆ. ಈಗ ಆಲ್ರೆಡಿ ಟ್ರೀಟೆಡ್ ಸೀಡ್ಸು, ಈ ಟ್ರೈಕೋಡರ್ಮಾ ಈಗ ಇದನ್ನ ಜಸ್ಟ್ ಹೇಳಿದ್ರು ಅಷ್ಟೇ. ಈಗ ನಾವು ಇದನ್ನ ಈಗ ಆಮೇಲೆ ಸದ್ಯ ಮಾಡಿರ್ತಾರಲ್ಲ ಈ ಟ್ರೈಕೋಡರ್ಮಾ ಹಾಕಿದ್ರೆ ಏನಾಗಲ್ರಿ. ಅಂದ್ರೆ ಆಲ್ರೆಡಿ ಇದು ಮಾಡಿ ಇದು ಯಾವ್ದು ಡಸ್ಟ್ ಯಾವ್ದು ಇದನ್ನ ಹಾಕಿರ್ತಾರೆ. ಕ್ಯಾಪ್ಟಾನ್ ಥೈರಾಮ್ ಮಾಡಿರ್ತಾರ. ಕ್ಯಾಪ್ಟಾನ್ ಥೈರಾಮ್ ಇದು ಸಾಫ್ ಅಲ್ಲ, ಇದನ್ನು ಮಾಡ್ಬೋದು. ಆರ್ಗ್ಯಾನೋ ಮರ್ಕ್ಯೂರಿಕ್ ಕಾಂಪೌಂಡ್ಸ್ ಅಂತ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಮ್ಯಾಂಕೋಜೆಮ್ ಇದನ್ನ ಹಾಕಿದ್ರಂತಂದ್ರ ಈ ಬರ್ತಕ್ಕಂಥ ಶಿಲೀಂಧ್ರ ರೋಗಗಳಿಂದ ಹಾಕ್ಬೇಕು. ಅದು ಬಿಟ್ಟು ಹೇಳ್ಬೇಕಲ್ಲ, 1 ಕೆಜಿಗೆ ಎಷ್ಟು ಗ್ರಾಮ್ ಅಂತ, 1 ಕೆಜಿಗೆ 5 ರಿಂದ 10 ಗ್ರಾಮ್ ಹಾಕಬೇಕು. ಇದು ಟ್ರೈಕೋಡರ್ಮಾ 1 ಕೆಜಿ ಬೀಜಕ್ಕೆ 5 ರಿಂದ 10 ಗ್ರಾಮ್ ಬೀಜೋಪಚಾರ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗಳಿಗೂ ಬಂದಿದೆ. ಇದು ಎಷ್ಟೈತಿ ಇದಕ್ಕೆ? ಇದು ಒಂದು ಕೆಜಿ 2 ಕೆಜಿ ಇದರಲ್ಲಿ ಬೆಲ್ಲದ ನೀರಿದೆ. ಬೆಲ್ಲದ ನೀರಿದು. ಈ ಬೆಲ್ಲದ ನೀರು ಎದಕ್ಕೆ ಹಾಕ್ತೀವಿ ಅಂತಂದ್ರೆ, ಬೆಲ್ಲದ ನೀರು ಎದಕ್ಕೆ ಹಾಕ್ತೀವಿ ಅಂದ್ರೆ ಈ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಈ ಔಷಧ ಲೇಪನ ಆಗ್ತೈತಿ. ಆಮೇಲೆ ಅದಕ್ಕೆ ಈ ಅಣುಜೀವಿಗೆ ಬದುಕಲಿಕ್ಕೆ ಸ್ವಲ್ಪ ದಿನ ಅವಕಾಶನೂ ಕೊಡ್ತದೆ ಬೆಲ್ಲದ ನೀರು. ಸೊ ಹಾಗಾಗಿ ಫರ್ದರ್ ಸ್ಪ್ರೆಡ್ ಆಗೋದ್ರಿಂದ ಈ ಬೆಲ್ಲದ ನೀರನ್ನು ನಾವು ಇದಕ್ಕೆ ಫಸ್ಟ್ ಉಪಚಾರ ಮಾಡಿ ನಂತರ ಈ ಔಷಧನ ಅದಕ್ಕೆ ಲೇಪನ ಮಾಡ್ತೀವಿ. ಸರ್ ಹೊಲ್ದಾಗ ಪೂಜೆ ಮಾಡಬೇಕ್ರಿ, ಒಂದು ತಾಸು ಇರಲಿ ಒಂದು ತಾಸು ಇಲ್ರಿ. ಇದು ಮಾಡಿ 5 ನಿಮಿಷ ಅದೇನು ಆರಿ ಬಿಡ್ತೈತ್ರಿ ಬೇಗ. ಮೊದಲು ಮಾಡೋದಷ್ಟೇ. ರೈತರು ಏನ್ ಮಾಡ್ಬಿಡ್ತಾರ, ಇವತ್ತು ನಾಳೆ ಬಿತ್ತಕ್ಕಂತ ಇವತ್ತಂತ ಮಿಕ್ಸ್ ಮಾಡಿ ಆಮೇಲೆ ಇದೇನು ಹೆಚ್ಚು ಕಡಿಮೆ ಹಾಕಿದ್ರೆ ನಡೆದಿದ್ರೆ ಹಂಗೇನಿಲ್ಲ. ಯಾಕಂದ್ರೆ ಸಾವಯವ ಇರೋದ್ರಿಂದ ಹೆಚ್ಚಿಗೆ ಹಾಕಿದ್ರೆ ಏನು ಸಮಸ್ಯೆ. ಆಮೇಲೆ ಇನ್ನೊಂದು ಮಾಡ್ಬೋದು, ನೀವು ಈ ಬೀಜದಾಗ ನೀವು ಹಾಕ್ಲಿಲ್ಲ ಅಂತ ಹೇಳಿದ್ರೆ
ನಿಮ್ಮಲ್ಲಿ ತಿಪ್ಪಿ ಗೊಬ್ಬರ ಇರುತ್ತೆ, ಇಲ್ಲ ನಮ್ಮಲ್ಲಿ ಪ್ರಾಮ್ ಎರೆಹುಳು ಗೊಬ್ಬರ ಪ್ರತಿ ಎಕರೆಕ 5 ಚೀಲ ಅಥವಾ 10 ಚೀಲದಾಗ ನೀವು 5-10 kg ಸೇರಿಸ್ಬೋದು. ಅಂದ್ರೆ ಇದ್ರ ಒಂದು ಜೀವಾಣು ಸಂಖ್ಯೆ ಮಣ್ಣಿನಲ್ಲಿ ಜಾಸ್ತಿ ಇತ್ತಪ್ಪ ಅಂದ್ರೆ ಬರೀ ಅದು ಶಿಲೀಂಧ್ರ ನಾಶಕ ಅಷ್ಟ ಆಗಲ್ಲ, ನಮ್ಗೆ ಪೋಷಕಾಗಿ ಕೆಲವೊಂದು ಪೋಷಕಾಂಶಗಳನ್ನು ಕೂಡ ಇದು ಸಸ್ಯಗಳಿಗೆ ಅವೈಲೇಬಲ್ ಫಾರ್ಮ್ನಾಗ ಇರಲ್ಲ, ಅದನ್ನ ಸಸ್ಯಗಳಿಗೆ ಅದನ್ನ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಪೋಷಕಾಂಶಗಳನ್ನು ಹೆಚ್ಚು ಮಾಡ್ತಾರೆ ಅಂದ್ರೆ ಅಣುಜೀವಿ ಗೊಬ್ಬರ ಇದು. ಇಲ್ಲ, ಒಣ್ಣಿ ಒಳಕ್ಕೆ ಒಂದು ಪರತಂತ್ರ ಜೀವಿ ಐತಿ. ಆ ಪರತಂತ್ರ ಜೀವಿಯಿಂದ ಮಾಡಿದ್ರೆ ಅದು ಕಂಟ್ರೋಲ್ ಆಗ್ತದೆ. ಯಾವುದೇ ತಿಪ್ಪಿ ಗೊಬ್ಬರ ಹೇರಬೇಕಾದ್ರೆ ಅವರ ಪರತಂತ್ರ ಜೀವಿನ ಒಂದು ಟನ್ನಿಗೆ 4 ರಿಂದ 5 kg ಆ ಪರತಂತ್ರ ಜೀವಿನ ಇನ್ಕಾರ್ಪೊರೇಟ್ ಕಂಟ್ರೋಲ್ ಆಗ್ತದೆ. ಒಂದು 10 ನಿಮಿಷ ಬಿಟ್ಬಿಟ್ರೆ ಆರ್ಬೇಕು ನೀವು ಈ ಥರ ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ, ಈ ಔಷಧ ಟ್ರೀಟೆಡ್ ಅನ್ನ ನಾವು ಬೀಜ ಅದಾವ. ಅದಕ್ಕೆ ಈ ಔಷಧಿಯಿಂದ ಉಪಚಾರ ಮಾಡಿದ ಬೀಜ ಐತಿ. ಮೊದಲೇ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದೈತಿ. ಆಮೇಲೆ ಈಗ ಜೈವಿಕ ರೀತಿಯಲ್ಲಿ ಈ ಟ್ರೈಕೋಡರ್ಮದಿಂದ ಉಪಚಾರ ಮಾಡೋದ್ರಿಂದ ಬರ್ತಕ್ಕಂಥ ಸಿಡಿ ರೋಗ ಮತ್ತು ನೆಟೆ ರೋಗ ಅಂತ ಏನಂತೀವಿ ನಾವು, ಅದು ಆಲ್ಮೋಸ್ಟ್ 100% ಆಗದೇ ಇದ್ದರೂ ಟು ಎನ್ ಎಕ್ಸ್ಟೆಂಟ್ ಆಫ್ 60 ರಿಂದ 70% ಕಂಟ್ರೋಲ್ ಆಗ್ತದೆ. 100% ಯಾವುದೂ ಆಗೋದಿಲ್ಲ. ಸೊ ಇದು ಯಾವಾಗ ಸಿಡಿ ರೋಗ ಬರ್ತದಂದ್ರೆ ನಮ್ಮ ಭೂಮಿಯಲ್ಲಿ ಈ ತೇವಾಂಶ ಹೆಚ್ಚಾದಾಗ, ಅತಿಯಾದ ತೇವಾಂಶ ಆದಾಗ ಇನ್ವೇರಿಬಲಿ ಈ ರೋಗಗಳು ಭೂಮಿಯಲ್ಲಿ ಇರ್ತಾವೆ. ಅವಕ್ಕೆ ಫೇವರೇಬಲ್ ಕಂಡೀಷನ್, ಅತಿ ತೇವಾಂಶ ಕಡಿಮೆ ಆದಾಗೂ ಬರುತ್ತೆ. ಯಾವ ಟೈಪ್ ಫೇವರೇಬಲ್ ಕಂಡೀಷನ್ ಸಿಕ್ಕಾಗ ಅದು ಅದರ ಉಪಟಳ ಪ್ರಾರಂಭ ಆಗ್ತದೆ. ಸೊ ಅದು ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಾರಿ ಬರ್ತೈತಿ, ಕೆಲವೊಂದು ಸಾರಿ ಬರೋದಿಲ್ಲ. ಆದ್ರೆ ನಾವು ಅದನ್ನ ಬರ್ತೈತೆ ಅಂತ ತಿಳ್ಕೊಂಡೆ ನಾವು ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಆಗ್ತಕ್ಕಂಥ ಹಾನಿಯನ್ನು 50 ರೂಪಾಯಿದಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. 5,000 ರೂಪಾಯಿ ಮುಂದೆ ಆಗ್ತಕ್ಕಂಥ ನುಕ್ಸಾನನ್ನು ನಾವು ತಡೆಗಟ್ಟಬಹುದು ಅಂತ ಈ ಮೂಲಕ ನಮ್ಮ ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊಳ್ತೀವಿ. ಭಾಳಷ್ಟು ಜನ ರೈತರು ಈ 50 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ಲಿಕ್ಕೆ ಹಿಂಜರಿತಾರೆ. ದಯಮಾಡಿ ಅದನ್ನು ಉಪಯೋಗ ಮಾಡ್ತಾರೆ. ಅದರ ಮಹತ್ವ ಭಾಳ ಐತಿ. ಆ ಮಹತ್ವ ಇರೋದ್ರಿಂದ ನಾವು ಸರ್ಕಾರ ವೈಜ್ಞಾನಿಕವಾಗಿ ಈ ನಮ್ಮ ರೈತರಿಗೆ ಪರಿಚಯ ಮಾಡೈತಿ. ಸೊ ಇದು ಒಂದೇ ಭಾಳ ದಿವಸ ಆಯಿತು. ಇನ್ನೂ ನಮ್ಮ ಜನಗಳಿಗೆ, ನಮ್ಮ ರೈತರಿಗೆ ಭಾಳಷ್ಟು ಎಷ್ಟು ಎಕರೆ ಆಗ್ಬೋದು, 1 ಕೂರಿ ಆಗ್ಬೋದು, 2 ಕೂರಿ ಆಗ್ಬೋದು, ಅದನ್ನು ತಿಳಿಸಿಬಿಟ್ಟು ಅದನ್ನು ಈಗ ಒಂದೊಂದು ಪ್ಯಾಕೆಟ್ ಕೊಟ್ಟರು ಸರ್ ಅವರು. ಪ್ಯಾಕೆಟ್ ಕೊಟ್ಟು 5 kg ಪ್ಯಾಕೆಟ್ ಇರ್ತಾರೆ. ಅದು 5 kg ಎಷ್ಟು ಹಾಕ್ಬೇಕಂದ್ರೆ ನೀವು 2 ಎಕರೆ ಸಮಸ್ಯೆ ಇಲ್ಲ. ಒಂದು ಪ್ಯಾಕೆಟ್ಗೆ ಎಷ್ಟು ಇಲ್ಲ, ಏನು ತೊಂದರೆ ಇಲ್ಲ. ಹೆಚ್ಚಿಗೆ ಹಾಕಿದ್ರೆ ನಿಮ್ಮ ಭೂಮಿಯಲ್ಲಿ ನುಕ್ಸಾನ್ ಅಂತ ಇಲ್ಲ, ಹಾನಿ ಇಲ್ಲ. ಅದು ಯಾಕಂದ್ರೆ ಇಲ್ಲ, ಭೂಮಿಗೂ ಹಾನಿ ಇಲ್ಲ, ಬೆಳೆಗೂ ಹಾನಿ ಇಲ್ಲ. ನೀವು ಹೆಚ್ಚಿಗೆ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಅದು 3 ರಿಂದ 4 kg ತೆಗೆದುಕೊಡ್ತಾರೆ. 1 ಎಕರೆಗೆ ಅಲ್ಲಲ್ರಿ 5 kg ಬಿತ್ತಾರೆ ರೈತ. ಯಾಕಂದ್ರೆ 25 ಗ್ರಾಮ್ ಆಯ್ತು, ಹಬ್ಬ ಬಂದ್ರೆ 50 ಗ್ರಾಮ್ ಆಯ್ತು. ಬೆಳಗ್ಗೆ ಕೆಜಿ ಮೇಲೆ ಕಡ್ಲೆ ಏನೈತೆ ಎಕರೆಗೆ 40 kg 40 kg. ಇದು ಹಾಫ್ ಕೆಜಿ ಪ್ಯಾಕೆಟ್ ಅಲ್ಲೂ ಬರ್ತೈತ್ರಿ. ಹಾಫ್ ಕೆಜಿ ಪ್ಯಾಕೆಟ್ ಎಲ್ಲೂ ಬರ್ತೈತಿ. ಈಗ ಕೆಲವೊಂದ್ಸರಿ 1 kg ಬರ್ತೈತಿ. ಅಲ್ಲ, ನಾವು ಇದನ್ನ 1 kg ಪ್ಯಾಕೆಟ್ ಮಾಡೋ ಉದ್ದೇಶ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಗೆ ಹೋಗ್ಲಿದ್ದು ಅನ್ನೋದೇ ಒಂದು 25 ಗ್ರಾಮ್ ಹಾಕ್ಬೋದು. 25 ಗ್ರಾಮ್ ಬೀಜೋಪಚಾರ ಮಾಡಿದ ಮೇಲೆ ಸ್ವಲ್ಪ ನೆರಳಲ್ಲಿ ಒಣಗಿಸಿದ್ರೆ ಒಳ್ಳೇದು. ಯಾಕಂದ್ರೆ ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಸಿಪ್ಪಿ ಮತ್ತೆ ಇದು ಮಾಡೋ ಸಂಭವ ಇರ್ತದೆ. ಸಿಪ್ಪಿ ಉಪ್ಪಿ ಸಿಪ್ಪಿ ಹೊರಗೆ ಬರೋ ಸಂಭವ ಇರ್ತದೆ. ಅದಕ್ಕೆ ಯಾವತ್ತು ಒಂದೊಂದು ತಾಸು, ಅರ್ಧ ತಾಸು ಇವತ್ತು ಬೀಜ ಬಿತ್ತಿರಂದ್ರೆ ನಾಳೆಗೆ ಬಿತ್ತಿರಲ್ಲ, ರಾತ್ರಿ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನೆರಳಲ್ಲಿ ಒಣಗಿಸಿದ್ರೆ ಬಹಳ ಉತ್ತಮ. ಜನ ರೈತರಿಗೆ ಮಾತ್ರ ತಿಳಿಸಿಕೊಟ್ರಿ. ಇದರ ಬಗ್ಗೆ ಮುಂಗಾರು ಹಂಗಾಮಿನ ಮುಂಚೆ ಅನೇಕ ಕಾರ್ಯಾಗಾರಗಳನ್ನು ಮಾಡಬೇಕಾದದ್ದು ಕೃಷಿ ಇಲಾಖೆಯ ಕೆಲಸ. ಎಷ್ಟು ಕಾರ್ಯಾಗಾರಗಳನ್ನು ಮಾಡಿದಿರಿ? ಎಷ್ಟು ಕಾರ್ಯಾಗಾರಗಳನ್ನ, ಎಷ್ಟು ಬೀಜೋಪಚಾರದ ಬಗ್ಗೆ ನೀವು ಮಾಹಿತಿಗಳನ್ನು ರೈತರಿಗೆ ಸಲ್ಲಿಸಿದಿರಿ? ಪ್ರತಿ ವರ್ಷನೂ ಮಾಡ್ತೇವ್ರಿ. ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರತಿ ವರ್ಷನೂ ಈ ರೀತಿ ಮಾಡಿ ನಾವು ಕೇವಲ ಬೀಜ ವಿತರಣೆಗೆ ಬಂದ ರೈತರಿಗೆ ಮಾತ್ರ ಬೀಜೋಪಚಾರದ
ವಿಚಾರ ಗೊತ್ತಿರ್ತದೆ ಹೊರತು ಯಾವುದೇ ಗ್ರಾಮೀಣ ಪ್ರದೇಶದ ರೈತರಿಗೆ ಏನಾಗ್ತಾ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ತಿಳಿತಿಲ್ಲ. ನಾ ಕೈ ಬೆರಳಿಗೆ ಅನ್ಸೋಷ್ಟು ಜನರಿಗೆ ರೈತರ ಬಗ್ಗೆ ಗೊತ್ತಿರಲ್ಲ. ನೋಡಲ್ ಏಜೆನ್ಸಿ ಸರ್ ಯಾರ್ಯಾರು ಬಂದ್ರ ಸರ್? ಈಗ ಆತ್ಮ ಒಂದು ನಿಮಿಷ, ಆತ್ಮ ಅಂತ ಒಂದು ಯೋಜನೆ ಐತಿ. ಆತ್ಮ ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಲ್ಲಿ ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೂ ATM BTM ಒಬ್ಬೊಬ್ಬ ಸ್ಟಾಫ್ ಇರ್ತಾರೆ. ಅವ್ರ ಕೆಲಸನೇ ಇಂಥದ್ದೆಲ್ಲ ಮಾಡಲಿಕ್ಕೆ ಅಥವಾ ಅವರಿಗೆ ತರಬೇತಿ ಕೊಡೋದು, ಇಂಥ ಬೀಜೋಪಚಾರ ಆಂದೋಲನ ಮಾಡೋದು, ಅದನ್ನು ಸತತವಾಗಿ ಮಾಡ್ತಿರ್ತಾರೆ. ಆಮೇಲೆ ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ ನಾವು. ಸೊ ಪ್ರತಿ ಬೆಳೆಗೂ ಒಂದು ಬೆಳೆ ಚೆನ್ನಾಗಿ ಬೆಳೆದು ಬಂದ ಮೇಲೆ ಅಲ್ಲಿ ಆ ಭಾಗದ ಆ ಊರಿನ ಸುತ್ತಮುತ್ತಲ ರೈತರನ್ನು ಕರೆದು ಕೂಡಿಸಿ ಅಲ್ಲೇ ಹೊಲದಲ್ಲೇ ಕೂಡಿಸಿ ಕ್ಷೇತ್ರೋತ್ಸವ ಮಾಡ್ತೀವಿ. ಅಂದರೆ ಆ ಸಂಪೂರ್ಣ ಆ ಬೆಳೆಗೆ ಸಂಬಂಧಪಟ್ಟಂಗೆ ಸೀಡ್ ಟು ಸೀಡ್ ಟೆಕ್ನಾಲಜಿ, ಅಂದರೆ ಬೀಜ ಬಿತ್ತನೆಯಿಂದ ಹಿಡ್ಕೊಂಡು ಬೀಜ ಹಾರ್ವೆಸ್ಟ್ ಮಾಡೋ ತನಕನೂ ಏನು ತಾಂತ್ರಿಕ ಸಲಹೆ ಇರ್ತದಲ್ಲ, ಆ ಸಲಹೆಯನ್ನು ನಾವು ರೈತರಿಗೆ ಕ್ಷೇತ್ರೋತ್ಸವ ಮಾಡೋ ಮುಖಾಂತರ ಕೊಡ್ತೀವಿ. ಸೊ ಅದು ಪ್ರತಿ ವರ್ಷವೂ ನಡೀತಿರ್ತದೆ. ಈ ಸಾರಿ ನಮ್ಮ ಹೊಸ ಬಾಡಿ ಕೃಷಿ ಸಮಾಜದ ಒಳ್ಳೆ ಆ್ಯಕ್ಟಿವ್ ಆಗಿರತಕ್ಕಂಥ ಬಾಡಿ ಫಾರ್ಮೇಷನ್ ಆಗಿದೆ. ಈ ಸಾರಿ ಅವ್ರನ್ನೂ ಕೂಡ ಈ ಒಂದು ಕ್ಷೇತ್ರೋತ್ಸವದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭ. ಸ್ಥಳೀಯವಾಗಿ ಇಲ್ಲೇ ಕಾರ್ಯಾಗಾರ ಹಮ್ಕೋಬೇಕ್ರಿ ಇಲ್ಲೇ ತಾಲೂಕು ಅಂದ್ಮೇಲೆ ಈಗ ಹೋಬಳಿ ವೈಸು ಈಗ ಆಲ್ರೆಡಿ ಈಗ 15 ದಿವಸದಿಂದ ಸ್ವಲ್ಪ ಹೇಳಿದ್ರಿ ಅಂದ್ರೆ ರೈತರಿಗೆ ಅವೇರ್ನೆಸ್ ಆಕೈತ್ರಿ. ಇಲ್ಲ ಹಂಗಾಮ್ನಾಗೂ ಮಾಡ್ತಾರ್ರಿ ಇದನ್ನ. ಹಂಗಾನ ಮಾಡ್ತೀವಿ. ಏನು ಸಂಜೀವಿ ಏನು ಸಾಯಿಲ್ ಸ್ಯಾಂಪಲ್ ಎಲ್ಲ ತಗೊಳಕ್ ಹೋಗ್ತಾರಲ್ರಿ, ಅವ್ರ ಅಲ್ಲೇ ಈ ಶಾಪ್ ಅಂತರ ಮಾಡಿ ಅದು ಯಾಪ ಮಾಡ್ಯಾರ, ಅವ್ನ ಏನೋ ತಪ್ಪಿಸೋಕೆ ಸಾಧ್ಯ ಇಲ್ಲ. ಯಾರು ಈಗ ಮೊದಲ ಈಗ ನಾವು ನಮ್ಗೆ ಔಷಧಿ ಹೆಂಗೆ ಬರ್ತೈತೆ ರೈತ ಸಂಪರ್ಕ ಕೇಂದ್ರಕ್ಕೆ ಇಂಥ ರೋಗ ಬಂದವು ಅಂತ ಮುಂಜಾಗ್ರತವಾಗಿ ಔಷಧನ ಸ್ಟಾಕ್ ಮಾಡ್ತೀವಿ. ಈಗ ಹಂಗಲ್ಲ ಈ ಶಾಪ್ ಅಂತಂದ್ರೆ ಅಲ್ಲಿ ನಾವು ನಮ್ಮ ಸಿಬ್ಬಂದಿಗಳು ಆ ಈ ಶಾಪ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ಆ ಹೊಲದಲ್ಲಿ ಹೋಗಿ ಯಾವ ರೋಗ ಫೋಟೋ ಸಮೇತ ಅದನ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಎಷ್ಟು ಈ ಶಾಪ್ ನಾವು ಮಾಡಿ ಅದು ಅಲ್ಲಿ ರೆಕಾರ್ಡ್ ಆಗ್ತಿರ್ತದೆ. ನಾವು ಹೆಂಗೆ ಅಪ್ಲೋಡ್ ಮಾಡ್ತಿರ್ತೀವಿ ರೆಕಾರ್ಡ್ ಆಗ್ತಿರ್ತೇವೆ. ಸೊ ಹುನಗುಂದ ತಾಲೂಕಿನಾಗ ಇಂಥ ಹೋಬಳಿ ಒಳಗೆ ಈ ರೋಗ ಬರೋ ಸಂಭವ ಇದೆ ಅಂತ ತಿಳ್ಕೊಂಡು ತಗೊಂಡು ಆ ಒಂದು ಸಂಬಂಧಪಟ್ಟ ಕೆಮಿಕಲ್ ದಾಸ್ತಾನು ನಮಗೆ ಕೊಡಿಸ್ತಾರೆ. ಅದನ್ನ ಅಪ್ಲೋಡ್ ಮಾಡಿದಲ್ಲಿ ಅದಕ್ಕೊಂದು ಟೀಮ್ ಮಾನಿಟರ್ ಮಾಡ್ತಿರ್ತಾರೆ. ಅವ್ರು ಅದನ್ನ ನೋಡ್ಕೊಂಡು ಅದಕ್ಕೆ ನಮ್ಗೆ ಬಟ್ ಆದರೂ ಸ್ಟಿಲ್ ಕೆಲವೊಂದು ಔಷಧಿಗಳು ಇನ್ನೂ ಕೆಲವೊಂದು ನಮ್ಗೆ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ನಮ್ಮ ಇವರು ಜಿಲ್ಲಾ ಪ್ರತಿನಿಧಿಯವರು ಈ ಬೆಳಗಿನ ಡಿಸ್ಕಷನ್ ಮಾಡಿದ್ರು. ಹೆಚ್ಚಿನ ಪ್ರಮಾಣದಲ್ಲಿ ಬೇಡಾದ ಕೆಮಿಕಲ್ಸು ಬರ್ತಾವೆ. ಅವು ಬೇಡ, ರೈತರಿಗೆ ಯಾವುದು ಬೇಕು ಅದನ್ನು ಬೀಜನ ಆದರೂ ಆಯಿತು, ಔಷಧಿನ ರೈತರಿಗೆ ಬೇಡಿಕೆ ಅನುಸಾರ ನೀವು ಕೊಡಿ ಅಂತಕ್ಕಂಥ ಸಲಹೆಯನ್ನು ಅವರು ಕೊಟ್ಟಿದ್ದಾರೆ ನಮಗೆ. ಸೊ ಆ ಸಲಹೆಯನ್ನು ನಾವು ಸ್ವೀಕಾರ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ರೈತರ ಬೇಡಿಕೆ ಅನುಸಾರ ಬೀಜ ಮತ್ತು ಔಷಧಿ ಯಾವ ತಳಿ ಬೀಜ ಬಂದವು ಸರ್? ಈಗ ES 36, ಆಮೇಲೆ 811. ಹೋದ ಸರಿ 152 ಏನಾಯ್ತಲ್ಲ, ನಾನು ಮುಂಜಾಗ್ರತಾ ಕ್ರಮವಾಗಿ ನಮ್ಮಲ್ಲಿ ಭಾಳಷ್ಟು ತೊಂದರೆ ಆಗಿದೆ, ಅದು ನಮ್ಮ ಪೂರೈಕೆ ಬೇಡ ಅಂತ ನಾನು ಈಗಾಗಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮಲ್ಲಿ ಆ ಬೀಜ ಇಲ್ಲವೇ ಇಲ್ಲ. ಅಗದಿ ಏನಾದರೂ ಬೇಕಂತ ಬಂದ ರೈತರಿಗೆ ಮಾತ್ರ ಅದನ್ನು ತರಿಸ್ಕೊಡ್ತೀನಿ. ಅದರ್ವೈಸು 811 GRG 811 ಮತ್ತು ES 36 ತೊಗರಿ ಬೀಜ ಐತೆ, ಆಮೇಲೆ BGS 9 ಹೆಸರು ಐತಿ, ಆಮೇಲೆ ಉದ್ದ ಐತಿ, ಆಮೇಲೆ ಒಯ್ಜೋಳ ಐತಿ, ಸೂರ್ಯಕಾಂತಿ ಇದೆ. ಇಷ್ಟು ಬಿತ್ತನೆ ಬೀಜ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಪ್ರಕಾರ ನಾವು ತರಿಸ್ಕೊಡ್ತಾ ಇದ್ವಿ. ಸೊ ನಮ್ಮ ರೈತರಿಗೆ ಬಿತ್ತನೆ ಬೀಜ ಕೊರತೆ ಆಗಲಾರ್ದಾಗ ನಾವು ಇಂಡಿಟ್ ಮಾಡಿದ್ವಿ. ಈ ಸರಿ ಉತ್ತಮ ಮುಂಗಾರು ಆಗಿರೋದ್ರಿಂದ, ಪೂರ್ವ ಮುಂಗಾರು ಭಾಳ ಉತ್ತಮ ಮಳೆ ಆಗಿರೋದ್ರಿಂದ ಬಹುಶಃ ಇನ್ನೊಂದು ವಾರ ಹದ ಬರುವುದಿಲ್ಲ. ಸೊ ಇನ್ನೊಂದು ವಾರ ಮಳೆ ಕಡಿಮೆ ಆಯ್ತಂತಂದ್ರೆ ಹೆಚ್ಚು ಕಡಿಮೆ 100% ಬಿತ್ತನೆ ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿ. ಬೇಡಿಕೆ ಎಷ್ಟಿದೆ? 20,000 ಹೆಕ್ಟರ್ ಪ್ರದೇಶ ಬಿತ್ತನೆ ಗುರಿ ಐತಿ. ಇಲ್ಕಲ್ದಾಗ 25,100 ಹೆಕ್ಟರ್ ಬಿತ್ತನೆ ಗುರಿ. ಸೊ ಅದರಲ್ಲಿ ನಮಗೆ ತೊಗರಿ ಅಲೋನ್ ಇಟ್ ಸೆಲ್ಫ್ ಆ್ಯಕ್ಚುಲಿ ನಮ್ಮದು 9,000 to 10,000 ವಾಡಿಕೆ ಕ್ಷೇತ್ರ ಐತಿ. ಆದರೆ ಹೋದ ವರ್ಷದಿಂದ ಒಂದೊಂದು ತಾಲೂಕಿನಾಗ 18,000 ಹೆಕ್ಟರ್ ತನಕದ ಬಿತ್ತನೆ ಕ್ಷೇತ್ರ, ತೊಗರಿ ಕ್ಷೇತ್ರ ಹೆಚ್ಚಾಗಿದೆ. ಅಂದರೆ ಮೆಣಸಿನಕಾಯಿ ಬೆಳೆ ಏನು ಬಿತ್ತಾ ಇದ್ದ ರೈತರು ಅವರು ಆ ಒಂದು ಈ ಕ್ಷೇತ್ರ ತೊಗರಿಗೆ ಹೋದ ಸರಿ ಕನ್ವರ್ಟ್ ಆಗಿದೆ. ಈ ಸಾರಿನೂ ಕೂಡ ತೊಗರಿ ಕ್ಷೇತ್ರನೇ ಜಾಸ್ತಿ ಆಗೋ ಒಂದು ನಿರೀಕ್ಷೆ ಇದೆ.
ಅದ್ರ ಸ್ವಲ್ಪ ಜೊತೆಗೆ ಪ್ರಮಾಣದಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೂರ್ಯಕಾಂತಿ ಡಿಮಾಂಡ್ ಅನ್ನು ರೈತರು ಕೇಳ್ತಾ ಇದ್ದಾರೆ. ಅದು ಕೂಡ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾರಿ ಒಂದು 10% ಹೆಚ್ಚಿಗೆ ಸೂರ್ಯಕಾಂತಿ ಕ್ಷೇತ್ರ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಬೀಜ ಅವೈಲೇಬಲ್ ಐತೆ ಆಯ್ತು. ಸೂರ್ಯಕಾಂತಿ ಬಿತ್ತನು ಬೀಜನೂ ಐತಿ, ಹೆಸರು ಐತಿ, ತೊಗರಿ ಐತಿ. ಇದು ಮುಂಗಾರು ಹಂಗಾಮಿಂದ ಅಷ್ಟೇ ಸರ್ ಗುರಿ? ಮುಂಗಾರಿ ಇದು ನಾ ಹೇಳ್ತಿರೋದು ಮುಂಗಾರಿ. ಟೋಟಲ್ ನಮಗೆ 55ರಿಂದ 52 ತಾಲೂಕು ಸೇರಿ ಹಿಲ್ಕಲ್ ಉಣಗುಂದ ಸೇರಿ 55ರಿಂದ 56,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗುರಿ ನಮಗೆ. ಹೌದು 56,000 ಹೆಕ್ಟೇರ್. ಏನಾಗ್ತದೆ, ಅವ್ರು ನೀವು ಕೊಟ್ಟಿರುವಂಥದ್ದನ್ನು ತೊಗೊಂಡು ಹೋಗ್ತಾರೆ. ಅವರು ಹಳೆ ಪದ್ಧತಿ ಒಳಗೆ ಬಿತ್ತನೆ ಮಾಡೋದ್ರಿಂದ ಏನಾಗ್ತದೆ, ಇಳುವರಿ ಬರೋದಿಲ್ಲ. ಇದರಿಂದ ಏನಾಗ್ತದೆ, ರೈತರಿಗೆ ಲಾಸ್ ಆಗುವಂಥ ಸಾಧ್ಯತೆ ಐತಿ. ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಈಗ ಹೇಳಿದರೆ ಯಾವ ರೀತಿಯಾಗಿ ಬೀಜೋಪಚಾರ ಮಾಡಬೇಕು ಅನ್ನುವಂಥದ್ದು ಇದನ್ನು ನೀವು ಬಿಫೋರ್ ಆಗಿ ಮುಂಗಾರು ಮುಂಚೆ ಪ್ರತಿ ಒಂದು ಕಾರ್ಯಾಗಾರ ಮಾಡಿ ಒಂದು ಹೋಬಳಿ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮ ಮಾಡಿದ್ರೆ ಅಂತಂದ್ರೆ ರೈತರಿಗೆ ಅನುಕೂಲ ಆಗ್ತಿತ್ತು ಅನ್ನುವಂಥ ಉದ್ದೇಶ ನಮ್ಮದು. ನೀವು ಹೇಳಿಲ್ಲ ಅಂದ್ರೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಈಗ ನೋಡ್ರಿ, ಈಗ ಕೃಷಿಯಲ್ಲಿ ಸಾಕಷ್ಟು ಆವಿಷ್ಕಾರಗಳು ಆಗಿದ್ದಾವೆ. ಹಿಂದಿನ ಕಾಲದಲ್ಲಿ ಅಂದ್ರೆ ನಾವು ಸಣ್ಣವರಿದ್ದಾಗ ಒಂದು 15-20 ವರ್ಷದಿಂದ ಬಿತ್ತನೆ ದೊಡ್ಡ ರೈತ 15ರಿಂದ 20 ಎಕರೆ 23 ಜಮೀನಿದ್ದವರು ಇದ್ರು. ತಿಂಗಳಾನುಗಟ್ಟಲೆ ಬಿತ್ತಿದ್ರು. ತಿಂಗಳಾಗಟ್ಟಲೆ ಬಿತ್ತಬೇಕಂದ್ರೆ ತಿಂಗಳಾಗಟ್ಟಲೆನೂ ಮಳೆ ಬೇಕಾಗ್ತಿತ್ತು. ಅವಾಗ ಮಳೆನೂ ಚೆನ್ನಾಗಿ ಆಗ್ತಿತ್ತು. ಈಗ ಆ ಸ್ಥಿತಿ ಇಲ್ಲ. 21 ನಾವು ಹೊಸದಾಗಿ ಈ ಕೂರಿಗೆಗಳನ್ನು ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಡಿಸೈನ್ ಮಾಡಿದಂಥ ಕೂರಿಗೆ ಬಂದಿರೋದ್ರಿಂದ ಒಂದು ದಿವಸಕ್ಕೆ 20 ಎಕರೆನೇ ಬಿತ್ತನೆ ಮಾಡುವಂಥ ಕೂರಿಗೆಗಳು ಬಂದವು ಟ್ರ್ಯಾಕ್ಟರಲ್ಲಿ. ಈಗ ನಮಗೆ ಏರಿಯಾ ಕವರೇಜ್ ಬಂದಿದ್ದೇ ಗೊತ್ತಾಗೋದಿಲ್ಲ. ಅಷ್ಟು ನಾವು ಕಣ್ಣು ಮುಚ್ಚಿ ತೆಗೆದ್ರೆ ಒಂದು ವಾರದಾಗ ಬಿತ್ತನೆ ಕ್ಷೇತ್ರ ಆವರಿಸ್ಬಿಟ್ಟಿರ್ತದೆ. ಹಾಗಾಗಿ ಈ ಹೊಸ ಆವಿಷ್ಕಾರಗಳನ್ನು ರೈತರು ಎಲ್ಲರೂ ಅಳವಡಿಸ್ಕೊಳ್ತಾ ಇದ್ದಾರೆ. ಬದಲಾವಣೆಗಳು ಆಗ್ತಾ ಇದ್ದಾವೆ. ಹೆಚ್ಚಿನ ಬದಲಾವಣೆ ಜೊತೆ ಕೃಷಿ ಇಲಾಖೆ ಒಂದು ಪಾಲು ಇರಲಿ ಅಂತ ನಮ್ಮ ಜೊತೆಗೆ ತಾಂತ್ರಿಕವಾದ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ವರ್ಕ್ ಮಾಡಲಿಕ್ಕೆ ಮಾನ್ಯ ಕಾಶ್ಯಪ್ನವರು ಕೂಡ ಭಾಳ ಮುತುವರ್ಜಿ ವಹಿಸಿ ಈ ಒಂದು ಕೃಷಿಕ ಸಮಾಜದ ಒಂದು ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡೋದು. ನಾವು ಎಲ್ಲದಕ್ಕೂ ಕೂಡ ಇಷ್ಟು ದಿವಸ ಏನು ಮಾಡ್ತಿದ್ದೇವೋ ಗೊತ್ತಿಲ್ಲ. ನಾವು ಎಲ್ಲ ರಂಗದಲ್ಲೂ ಇದ್ದಿದ್ದ ಕಾರಣ ಈ ಕೃಷಿಕದ ಏನೇ ಒಂದು ಕೆಲಸಗಳಾಗಲಿ ಅವ್ರಿಗೆ ತಿಳಿಸುವಂಥ ಒಂದು ರೈತರಿಗೆ ತಿಳಿಸುವಂಥ ಪ್ರೋಗ್ರಾಮ್ಸ್ ಆಗಲಿ ನಾವು ಮಾಡ್ತೀವಿ. ನಮಗೆ ನೀವು ಸಂಪರ್ಕಿಸ್ರಿ. ನಮ್ಮದೇ ಆದಂಥ ಜ್ಞಾನಗಳು ನಮ್ಗೆ ಅದಾವೆ, ಎಲ್ಲ ಗೊತ್ತದಾವೆ. ನಾವು ರೈತರು ಈ ಪರವಾಗಿ ಕೆಲಸ ಮಾಡೋಕ್ಕೂ ಬರ್ತೀವಿ. ಈ ಟ್ರೈಕೋಡರ್ಮಾ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗ್ತೈತೆ ಅನ್ನೋದು ಬರ್ತೀವಿ. ನಾವು ಟ್ರೈಕೋಡರ್ಮಾನ ಮಾಡಿದಂಥವ್ರು ನಾವು ಅದೀವಿ. ಟ್ರೈಕೋಡರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದವರು ನಾವು ಅದೀವಿ. ಅಂಥ ಒಂದು ಎಲ್ಲ ನಮಗೆ ಬರ್ತದವು. ನಮಗೂ ಸಂಪರ್ಕದೊಳಗೆ ಬರ್ರಿ. ಫೋನ್ ಎತ್ತದಲ್ರಿ? ಫೋನ್ ಎತ್ತದ ಇಲ್ಲ. ಸಂಪರ್ಕದಲ್ಲಿ ಎಲ್ಲರೂ ಫೋನ್ ಎತ್ತಾರ, ಎಲ್ಲರೂ ಮಾಡ್ತಾರೆ. ಏನು ಫೋನ್ ಎತ್ತಾರೆ. ಊರು ಬಿಟ್ಟಾರೆ ಸ್ಕೂಲ್ ಇರ್ತೈತಿ. ಅದಕ್ಕೆ ಅವರು ಅಧಿಕಾರಿನ ಎತ್ತದಲ್ರಿ ಏನಾರು ಕೇಳ್ಬೇಕಂದ್ರೆ ನಾವು ಕಾಶ್ಯಪ್ನವ್ರ ಈಗ ಮಾನ್ಯ ಶಾಸಕರ ನಾವು ಈ ಧನ್ಯವಾದಗಳು. ಯಾಕಂದ್ರೆ ಇಂಥ ಎಲ್ಲ ಕ್ರಿಯೆಗಳನ್ನು ಅವರು ರೈತರ ಪರವಾಗಿ ಯೋಜನೆಗಳನ್ನು ಅವ್ರು ಮುತುವರ್ಜಿಯಾಗಿ ಕೆಲಸ ಮಾಡತ್ತಾರ. ಕೃಷಿ ಹೊಂಡ ನಮ್ಗೆ ಯಾವ ಜಿಲ್ಲಾದಾಗೂ ಯಾವ ಕರ್ನಾಟಕದಲ್ಲೂ ನಮ್ಮಷ್ಟು ಹೈಯೆಸ್ಟ್ ಆಗಿ ಕೃಷಿ ಹೊಂಡವನ್ನು ನಮ್ಮ ಹನ್ನೊಂದು ಮತಕ್ಷೇತ್ರ ಕೊಡಿಸ್ಯಾರ ಅವರು. ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂತಂದ್ರೆ ನಾವು ಎಷ್ಟು ಅವ್ರ ಕೃಷಿ ಹೊಂಡಗಳನ್ನು ನಮ್ಮಲ್ಲಿ ಮುತುವರ್ಜಿ ಹಾಕಿ ಮಾಡ್ರೆ ಅಷ್ಟು ಕೂಡ ನಾವು ಮಾಡೀವಿ. ಇನ್ನು ಮುಂದೆ ಕೂಡ ಕಾರ್ಯಗಳನ್ನು ಮಾಡ್ತೀವಿ. ಮಾನ್ಯ ಶಾಸಕರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಎಲ್ಲ ಮತಕ್ಷೇತ್ರಕ್ಕಿಂತ ಜಾಸ್ತಿ ನಮ್ಮಲ್ಲಿ ಬೀಜಗಳಾಗಲಿ ಗೊಬ್ಬರಗಳಾಗಲಿ ಎಲ್ಲವೂ ದಾಸ್ತಾನು ಅನುದಾನ ಕೊಡ್ತಾರೆ. ಅದಕ್ಕೆಲ್ಲನೂ ಕೂಡ ರೈತರು ಕೂಡ ಸಂಪರ್ಕದಲ್ಲಿ ಬಂದ್ರಂದ್ರೆ ರೈತರಿಗೂ ಕೂಡ ಎಲ್ಲ ಮುಟ್ಟುತ್ತೆ. ಅಲ್ಲಿಂದ ರೈತರಿಗೆ ಇನ್ನೊಂದು ಕಿವಿ ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಯಾವುದೇ ಬಿಲ್ ಇರಲಾರ್ದೆ ಯಾವ ಮಾಲುಗಳನ್ನು ನೀವು ತೊಗೋಬೇಕು. ಪೆಸ್ಟಿಸೈಡ್ ಆಗಲಿ ಯಾವುದೇ ಆಗಲಿ ಬಿಲ್ ಇರಲಾರ್ದೆ ಯಾವುದೇ ಖರೀದಿಯನ್ನು ಮಾಡಬೇಕು. ರೈತರು ಬಿಲ್ ಇಟ್ಕೋಬೇಕು. ಯಾಕಂದರೆ ಲಾಸ್ಟ್ ಟೈಮು ಎಷ್ಟೋ ಏನೋ ಬೆಳೆಗಳು ನಾಶ ಆದ ಬಿಲ್ ಇರಲಿಲ್ಲ ಅಂದ್ರೆ ನಾವು ಕ್ಲೇಮ್ ಮಾಡೋಕ್ಕೂ ಆಗಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೂ ಆಗೋದಿಲ್ಲ. ದಯವಿಟ್ಟು ನೀವು ರೈತರು ಹೇಳ್ತೀನಿ, ಎಲ್ಲಿ ಬೇಕಲ್ಲಿ ಬೀಜ ತೊಗೊಳಕ್ಕೆ ಹೋಗ್ಬೇಡ್ರಿ. ಸಂಬಂಧಪಟ್ಟಂಥ ಅಧಿಕೃತವಾಗಿ ಎಲ್ಲಿ ಇರ್ತೈತಿ ರೈತ ಸಂಪರ್ಕಕ್ಕೆ ಬಂದ್ರಂತೂ ಭಾಳ ಬೆಸ್ಟು. ಅದಕ್ಕಿಂತ ನೀವು ಎಲ್ಲಿ ಸಂಪರ್ಕ ಕರೆಕ್ಟಾಗಿ ಇರ್ತೈತಿ ಮತ್ತು ನೀವು ಬಿಲ್ ಇದ್ದಿದ್ದನ್ನು ಸರಿಯಾದ ರೀತಿಯಿಂದ ಮಾಹಿತಿಯನ್ನು ತಿಳ್ಕೊಂಡು ಬಿಲ್ಲನ್ನು ತೊಗೊಂಡು
ನೀವು ಬೀಜಗಳನ್ನಾಗಲಿ ಇವೆಲ್ಲ ಖರೀದಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಹೇಳ್ತೀನಿ. ಇನ್ನೂ ಕೂಡ ನಾವು ಹೆಚ್ಚಿಗೆ ಏನಾದರೂ ನಿಮ್ಗೆ ಇಂಪ್ಲಿಮೆಂಟೇಷನ್ ಬೇಕಾದ್ರೆ ನಾವು ಕ್ಯಾಚಪ್ ಮಾಡ್ತೀವಿ. ನಮ್ಮ ಸಿಬ್ಬಂದಿಗಳು ಭಾಳ ಒಳ್ಳೆ ಕೆಲಸ ಮಾಡತ್ತಾರೆ. ಅದರಿಂದ ಕಾಶ್ಯಪ್ನವ್ರು ಕೂಡ ಭಾಳ ನಮಗೆಲ್ಲರಿಗೂ ಕೂಡ ಇದನ್ನು ಸಹಕಾರ ಕೊಟ್ಟರೆ ಅವ್ರ ಸಹಕಾರ ಮತ್ತು ನಮ್ಗೆ ಅವ್ರ ಪ್ರೆಷರ್ನೂ ಐತಿ. ಈ ಸಲ ಏನೋ ಆಗಲಿ ರೈತರಿಗೆ ಎಲ್ಲೂ ಇದು ಬರಬಾರ್ದು ಅಂತೇಳಿ, ಎಲ್ಲೂ ನಮ್ಮ ಮೇಲೆ ಬ್ಲೇಮ್ ಬರಬಾರ್ದು ಅಂತೇಳಿ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಾಕ್ತೀವಿ. ಧನ್ಯವಾದ.